ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಟ್ರಾವೆಲಿಂಗ್ ಫುಡ್ನಲ್ಲಿ ನಾವಿರುವಂಥ ಏರಿಯಾ ವಿಜಯನಗರ್ ಪೈಪ್ಲೈನ್ ರಸ್ತೆ ಹೊಸಹಳ್ಳಿ ಹತ್ರ ಇದ್ದೀವಿ. ಇಲ್ಲಿನ ವಿಶೇಷತೆ ಏನು ಅಂತ ಇವತ್ತು ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಅಲ್ಲೇ ಹೋಗಿ ನೋಡೋಣ. ಹಾಯ್ ಹಲೋ ನಮಸ್ತೆ, ನಮ್ಮ ದೇಶ. ನೀವು ನೋಡ್ತಾ ಇದ್ದೀರಾ ಟ್ರಾವೆಲಿಂಗ್ ಫುಡ್. ಇವತ್ತು ಟ್ರಾವೆಲಿಂಗ್ ಫುಡ್ನಲ್ಲಿ ವಿಜಯನಗರ ಹೊಸಹಳ್ಳಿ ಪೈಪ್ಲೈನ್ ರಸ್ತೆಯಲ್ಲಿ ಇದ್ದೀನಿ ಅಂತ ಅಂದೆ. ಇಲ್ಲಿ ಏನು ವಿಶೇಷತೆಗೆ ಬಂದಿದ್ದೀನಿ ಅಂತ ಅಂದರೆ, ಸುಮಾರು 30 ವರ್ಷದಿಂದ 36 ವರ್ಷದಿಂದನೇ 50 ಪೈಸೆಯಿಂದ ಪಾನಿಪುರಿ ಹಾಗೂ ಮಸಾಲೆ ಪುರಿ ಮಾಡ್ತಿದ್ದಾರೆ. ಇವತ್ತಿಗೆ 15 ರೂಪಾಯಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಕಡೆ ಸುಮಾರು 20 ರೂಪಾಯಿ ಮೇಲೇ ಇರುತ್ತೆ, 25, 30, 40 ಗಂಟೆನೂ ಇರುತ್ತೆ. ಆದರೆ ಇವರು ಸುಮಾರು ವರ್ಷಗಳಿಂದ 50 ಪೈಸೆಯಿಂದ ಸ್ಟಾರ್ಟ್ ಮಾಡಿ ಇವತ್ತು 15 ರೂಪಾಯಿ ಕೊಡ್ತಾ ಇದ್ದಾರೆ. ನೋಡಿ, ಅದೇ ಹೊಸಹಳ್ಳಿ ಪೈಪ್ಲೈನ್ ರಸ್ತೆಯಲ್ಲಿ ಇರುವಂಥ ಪಾನಿಪುರಿ ಅಂಗಡಿ. ಇಲ್ಲಿ 15 ರೂಪೀಸ್ಗೆ ಮಸಾಲೆ ಪುರಿ ಹಾಗೂ ಪಾನಿಪುರಿ, 20 ರೂಪಾಯಿಗೆ ಸಮೋಸ ಕೊಡ್ತಿದ್ದಾರೆ. ಬನ್ನಿ ನಾವು ಅದನ್ನು ಟೇಸ್ಟ್ ಮಾಡೋಣ, ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ನಾನು ಮಸಾಲೆ ಪುರಿ ತೊಗೊಂಡಿದ್ದೀನಿ. ಯಾವ ಥರ ಇರುತ್ತೆ ಅಂತ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಮತ್ತು ಇವರು ಇಲ್ಲಿ ಪಾನಿಪುರಿ ಅಂಗಡಿ ಹಾಕ್ಕೊಂಡಿದ್ದಾರೆ. ಇದು ಗಾಡಿ ಮತ್ತು ಇವ್ರದ್ದೇ ಅಲ್ಲಿ ಅಂಗಡಿ ಇದೆ ಅಂತಂದರು. ಇಲ್ಲಿ ಗಾಡಿ ಮತ್ತು ಅಲ್ಲಿ ಅಂಗಡಿನೂ ಮಾಡ್ಕೊಂಡಿದ್ದಾರೆ. ಇನ್ನು ಸಮೋಸ ಮತ್ತು ಬೇಲೆಲ್ಲ ಇನ್ನೂ ಅಲ್ಲಿ ಸಿಗುತ್ತೆ ಅಂತಂದರು. ಅಲ್ಲೂ ಹೋಗಿ ಟೇಸ್ಟ್ ಮಾಡೋಣ. ಇಲ್ಲೂ ಸಿಗುತ್ತೆ, ಕಸ್ಟಮರ್ ಜಾಸ್ತಿ ಇರೋದ್ರಿಂದ. ಅಲ್ಲೂ ಒಂದು ಇನ್ನೊಂದು ಅಂಗಡಿ ಇದೆ ಅವ್ರದ್ದು. ಅಲ್ಲೋಗಿ ತೊಗೊಳ್ಳಿ, ಸಮೋಸ ಎಲ್ಲ ಬೇಗ ಸಿಗುತ್ತೆ ಅಂತಂದರು. ನಾನು ಇದನ್ನು ಟೇಸ್ಟ್ ಮಾಡಿಬಿಟ್ಟು ಮತ್ತೆ ನಿಮಗೆ ಅಲ್ಲೋಗಿ ವಿಡಿಯೋ ಮಾಡಿ ಹೇಳ್ತೀನಿ. ಟೇಸ್ಟು ಚೆನ್ನಾಗಿದೆ. 15 ರೂಪಾಯಿ ಅಂತ ಯಾವುದೇ ರೀತಿಯಾಗಿ ಯಾವ ಟೇಸ್ಟಲ್ಲಾಗಲಿ, ಯಾವುದೇ ರೀತಿ ಖಾರ ಆಗಲಿ, ಪೂರಿ ಆಗಲಿ ಯಾವುದ್ರಲ್ಲೂ ಕಮ್ಮಿ ಮಾಡಿಲ್ಲ. ಎಲ್ಲ ಚೆನ್ನಾಗಿ ಹಾಕಿದ್ದಾರೆ, ನೀವೇ ನೋಡ್ತಾ ಇರ್ಬೋದು. ಮತ್ತು ಕ್ವಾಂಟಿಟಿನೂ ಜಾಸ್ತಿನೇ ಇದೆ. ಮತ್ತು ನಮಗೆ ತಕ್ಕನಂಗೆ ಖಾರ ನಾವು ಯಾವ ಥರ ಕೇಳ್ತಾರೋ ಆ ಥರ ಹಾಕ್ಕೊಡ್ತಾರೆ. ಮಸಾಲೆ ಪುರಿ 15 ರೂಪಾಯಿಗೆ ನಿಜವಾಗ್ಲೂ ಬರ್ತು ಅಂತ ಹೇಳ್ಬೋದು. ಯಾಕಂದರೆ ಬೇರೆ ಕಡೆ ಎಲ್ಲ ನಾನು ನೋಡ್ದಂಗೆ 25, 35, ನೀವೇನೋ ದೊಡ್ಡ ಹೋಟ್ಲಿಗೆ ಹೋದ್ರಿಂದ 45 ಗಂಟೆ ಬರುತ್ತೆ. ಬಟ್ ಇಲ್ಲಿ ಸುಮಾರು 30 ವರ್ಷದಿಂದ 36 ವರ್ಷದಿಂದ 50 ಪೈಸೆಯಿಂದ ಸ್ಟಾರ್ಟ್ ಮಾಡಿ ಇವತ್ತು 15 ರೂಪಾಯಿ ಗಂಟೆ ಮಾಡ್ತಿದ್ದಾರೆ. ಇದು ತುಂಬ ಖುಷಿನೇ ಅನಿಸುತ್ತೆ. ಬಟ್ ಈ ಸರೌಂಡಿಂಗಲ್ಲಿರೋರಿಗೆ ಆರಾಮಾಗಿ ಬಂದು 15 ರೂಪಾಯಿಗೆ ಬಂದು ಮಸಾಲೆ ಪೂರಿನ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೋದು. ಮತ್ತು ಸಮೋಸ, ಬೇಲು ಎಲ್ಲನೂ ಇಲ್ಲೇ ಹಾಕ್ತಾರೆ. ಕಸ್ಟಮರ್ ಜಾಸ್ತಿಯಿಂದ ಖಾಲಿಯಾಗಿದೆ. ಮತ್ತು ಇವ್ರದ್ದೇ ಅಂಗಡಿ ಇಲ್ಲೇ ಪಕ್ಕದಲ್ಲೇ ಇದೆ. ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಫಸ್ಟ್ ಇದನ್ನು ಖಾಲಿ ಮಾಡಿ ಮತ್ತೆ ನಾನು ನಿಮ್ಗೆ ಆ ವಿಡಿಯೋನ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ನೀವೇನಾದರೂ ಹೊಸಹಳ್ಳಿ ವಿಜಯನಗರ ಪೈಪ್ಲೈನ್ ರಸ್ತೆಗೆ ಬಂದರೆ, ಈ ಪಾರ್ಕ್ ಹತ್ರ ಬಂದರೆ ನೀವು ಇಲ್ಲಿ ಪಾನಿಪುರಿ ಅಂಗಡಿ ನೋಡ್ಬೋದು, ಬಂದು ಟೇಸ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಇವಾಗ ನಾವು ಪಾನಿಪುರಿನ ಖಾಲಿ ಮಾಡಿದ್ದೀವಿ, ಮಸಾಲೆ ಪುರಿನ. ಇವಾಗ ಪೂರಿ ಹಾಕಿದ್ದಾರೆ. ಅಣ್ಣ ಪೂರಿನ ಟೇಸ್ಟ್ ಮಾಡಿ ಅಂತ ಇವಾಗ ಪೂರಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಪಾನಿಪುರಿ ಅಂತೂ ಚೆನ್ನಾಗಿದೆ. ನಾನು ಸ್ವಲ್ಪ ಖಾರ ಜಾಸ್ತಿನೇ ಹೇಳಿದೆ, ಖಾರ ಚೆನ್ನಾಗಿ ಹಾಕಿದ್ದಾರೆ. ತುಂಬ ಟೇಸ್ಟ್ ಅಂತೂ ಸಖತ್ತಾಗಿದೆ. ನಿಜವಾಗ್ಲೂ 15 ರೂಪಾಯಿಗೆ ಕೊಡ್ತಿದ್ದಾರೆ ಅಂತಂದರೆ ಗ್ರೇಟು. ಸುಮಾರು ವರ್ಷದಿಂದಾನೇ ಇದ್ದಾರೆ ಅಂತ ಇಲ್ಲಿ. ದಹಿಪುರಿ ಟೈಪ್ ಕೊಟ್ಟಿದ್ದಾರೆ, ಪಾನಿಪುರಿ ಟೈಪ್ ಕೊಟ್ಟಿದ್ದಾರೆ. ಮಸಾಲೆ ಪುರಿ ಟೇಸ್ಟ್ ಮಾಡಿದ್ದೀವಿ. ತಿಂತಾಯಿದ್ರೆ ಅಂತೂ ಮತ್ತೆ ಈ ಕಡೆ ಬಂದಾಗಲ್ಲ. ನಾನಂತೂ ಈ ಕಡೆ ಸುಮಾರು ಕೆಲಸಗಳ ಮೇಲೆ ಓಡಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿದೆ ನೋಡಿ. 15 ರೂಪಾಯಿ ನೋಡಿದ್ದೀರಾ. ತುಂಬ ಸೂಪರಾಗಿದೆ. ಮಸಾಲೆ ಪೂರಿ, ದಹಿಪುರಿ ಇಷ್ಟು ತಿಂತಾಯಿದ್ದೀನಿ. ಅನ್ನ ಅಂತೂ ಹೊಟ್ಟೆ ತುಂಬ ಹಾಕ್ಬಿಟ್ಟಿದ್ದಾರೆ. ನಾನಂತೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. 15 ರೂಪಾಯಿಗೆ ಅಂತ ಅಂದರೆ ಎಷ್ಟು ಬೇಕಾದ್ರೂ ತಿಂತಾ ಇರ್ಬೋದು. ಯಾಕಂದರೆ ಸುಮಾರು ಕಡೆ 30 ರೂಪಾಯಿ ಅಂದಾಗ ಇಲ್ಲಿ 30 ರೂಪಾಯಿಗೆ 2 ಪ್ಲೇಟ್ ಸಿಗುತ್ತೆ. ನಾನು ಬೇಲ್ ಕೇಳಿದೆ. ಬೇಲು ಅವ್ರದ್ದು ಇನ್ನೊಂದು ಅಂಗಡಿ ಇದೆ, ಅಲ್ಲಿದೆ ಅಂತಂದರು. ನಾನು ಇವಾಗ ಸದ್ಯಕ್ಕೆ ಮಸಾಲೆ ಪುರಿ ಮತ್ತು ಪಾನಿಪುರಿ, ದಹಿಪುರಿ ಟೇಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ನೀವೇನಾದರೂ ವಿಜಯನಗರ ಹೊಸಹಳ್ಳಿ ಪೈಪ್ಲೈನ್ ರಸ್ತೆಗೆ ಬಂದರೆ ಇಲ್ಲಿ ಟೇಸ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ಮತ್ತು ಇದಕ್ಕೆ ಟೇಸ್ಟ್ ಮಾಡಿ ನಿಮಗೆ ನೆಕ್ಸ್ಟ್ ಇನ್ನೊಂದು ಅಂಗಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ.
ಪಾನಿನೂ ಟೇಸ್ಟ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ನಾವು ಅವ್ರದ್ದು ಇನ್ನೊಂದು ಅಂಗಡಿ ಇದೆ ಅಂತಾರಲ್ಲ, ಅಲ್ಲಿ ಹೋಗೋಣ ಬನ್ನಿ. ಹಾಗೂ ಅವ್ರು ಎಷ್ಟು ವರ್ಷದಿಂದ ಅಂಗಡಿ ಇಟ್ಟಿದ್ದಾರೆ, ಎಷ್ಟು ರೂಪಾಯಿ ಕೊಡ್ತಾಯಿದ್ರು ಅದನ್ನೆಲ್ಲ ಅವ್ರನ್ನೇ ಕೇಳೋಣ. ಮತ್ತು ಕೇಳಿ ನಿಮ್ಗೇನಾದ್ರು ಇಲ್ಲಿ ಬರಬೇಕು ಅನ್ಸಿದ್ರೆ ಖಂಡಿತ ದಯವಿಟ್ಟು ಬಂದು ಇಲ್ಲಿ 15 ರೂಪಾಯಿ ಪೂರಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ, ಮತ್ತು ಈ 15 ರೂಪಾಯಿ ಕೊಡೋ ವಿಶೇಷತೆ ಏನು ಅಂತ ಅವ್ರನ್ನೇ ಕೇಳ್ತಿದ್ದೆ. ಅಣ್ಣ, ನೀವು ಸುಮಾರು 30 ವರ್ಷದಿಂದ 36 ವರ್ಷ ಇವ್ರು ಅಳಿಯೋಬ್ರೆ ಇವ್ರ 1 ರೂಪಾಯಿ 2 ರೂಪಾಯಿ ಪ್ಲೇಟ್ ಗಿರಾಕೆ ಬಿಸ್ಕೊಂಬಿಡಿ. ನಾವು ಸ್ಟಾರ್ಟ್ ಮಾಡಿದ್ರೆ 50 ಪೈಸೆ ಇದು 50 ಪೈಸೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಾವೆಲ್ಲ ಹಳೆ ತುಂಬಾ ಕಸ್ಟಮರ್ಸು ತುಂಬಾ ವರ್ಷದಿಂದಾನೇ ಇಲ್ಲಿ ಬಂದಿದ್ದಾರೆ. ಅಣ್ಣ, ನೀವು 15 ರೂಪಾಯಿ ಕೊಡ್ತಾ ಇದ್ದೀರಾ, ಈ 15 ರೂಪಾಯಿ ಕೊಡೋ ವಿಶೇಷತೆ ಏನಣ್ಣ? ಸರ್, ಜನಗಳು ಒಳ್ಳೇದಾಗಬೇಕು, ಒಂದು ಹೆಸರು ಬರ್ಬೇಕು. ಏನೋ ಮಾಡ್ತಾರೆ, ನಾವು ಅದು ಮಾಡಲ್ಲ. ಒಂಚೂರು ಕಂಪ್ಲೇಂಟ್ ಮಾಡಿಲ್ಲ. 36 ವರ್ಷ ವ್ಯಾಪಾರ ಮಾಡ್ತೀವಿ. ಪಾನಿಪುರಿ ಮಾಡಿ ಒಂಚೂರು ಕಂಪ್ಲೇಂಟ್ ಬಂದಿಲ್ಲ ಇಲ್ಲಿ. ಆದ್ರೆ ಕಸ್ಟಮರ್ ಲೇಟ್ ಮಾಡ್ತೀವಿ ನಾವು, ತುಂಬಾ ಸಿಕ್ಕಾಪಟ್ಟೆ ಲೇಟ್ ಮಾಡ್ತೀವಿ. ಅದೊಂದು ನಾವು ತಪ್ಪು ಮಾಡಿರೋದು. ಬೇಲ್ಪುರಿ ಮಾಡಿ 5 ವರ್ಷ ಆಯ್ತು, ಕಸ್ಟಮರ್ ಇಟ್ಕೊಳ್ಳಲ್ಲ. ಪಾನಿಪುರಿನ ಅರ್ಜೆಂಟ್ ನಾವು ಕೊಡಲ್ಲ. ಮಸಾಲೆ ಬತ್ತಿ ಪಾನಿಪುರಿ ಕೊಡ್ತೀವಿ, ಬರೀ ಪಾನಿಪುರಿ ಕೊಡಲ್ಲ, ಲೇಟ್ ಆಗ್ಬೋದು. ಮಸಾಲೆ ಬರಿ ಆದ್ಮೇಲೆ ಪಾನಿಪುರಿ ಕೊಡ್ತೀವಿ, ಕೊಡಲ್ಲ ಅಂದೇನಿಲ್ಲ. ಕಸ್ಟಮರ್ ತೊಂದ್ರೆ ಕೊಡಲ್ಲ. ಕಸ್ಟಮರ್ ತುಂಬಾ ತೊಂದ್ರೆ ನೋಡಿ ಬಂದು ಎಷ್ಟೊತ್ತಾಯ್ತು, 10 ನಿಮಿಷ ಮೇಲೆ ಆಯ್ತು, ಇನ್ನು ಪಾನಿಪುರಿ ಕೊಟ್ಟಿಲ್ಲ. ಇಲ್ಲಿ ಬರೋರೆ ತುಂಬಾ ಹಳಿಯೊಬ್ಬರು ತುಂಬಾ ಲೇಟ್ ಮಾಡ್ತೀವಿ ಸರ್. ಒಂದು ಒಳ್ಳಿದ ಹಬ್ಬಕ್ಕೆ ಕೊಡ್ತಾ ಇರೋದು. ಪೂರಿ ಬಂದು ತುಂಬಾ ರೇಟ್ ಜಾಸ್ತಿ. ಈಗ ಈರ್ಲಿ ರೇಟ್ ಜಾಸ್ತಿ. ಪಟಾಣಿ 210 ರೂಪಾಯಿ ಕೆಜಿ. ನಂಬಿದ್ರಿ ನೀವು? ಚಕ್ಕೆ ಎಲ್ಲ ಮರಾಠಿ ಮೂಗು ಎಲ್ಲ ರೇಟ್ ಜಾಸ್ತಿ. ಆಗ ನಾವು 15 ರೂಪಾಯಿ ಕೊಡ್ತೀನಿ. ಒಳ್ಳಿದ ಹಬ್ಬ ಇದು ಸಾಕು. ನಮ್ ದೇವ್ರು ಕೊಟ್ಟಿದ್ದು ನಮ್ಗೆ ಜಾಸ್ತಿ ಇದು ಬೇಡ ನಮ್ಗೆ. ಇದೇ ಸಾಕು ನಮ್ಗೆ. ಈ ಕಸ್ಟಮರ್ ಬಂದ್ರೆ ಸಾಕು. ಈ ಫೋನ್ ನೋಡಿ ಹೊಸ ಕಸ್ಟಮರ್ ಬರ್ತಾರೆ ಸರ್. ಇಲ್ಲಿ ನಮ್ಗೆ ಕೊಡಕ್ಕಾಗಲ್ಲ. ತುಂಬಾ ಅಲ್ಲಿ ತುಂಬಾ ಲೇಟ್ ಮಾಡ್ತೀವಿ. ಅದಕ್ಕೋಸ್ಕರ ಅಂಗಡಿ ಮಾಡಿರೋದು. ಒಬ್ರ ಕೈಲಿ ಮೇಂಟೈನ್ ಮಾಡಕ್ಕಾಗಲ್ಲ. ಆ ಅಂಗಡಿ ಮಾಡಿರೋದು. ಅಂಗಡಿ ಬಾಡಿ ಕೊಡ್ತಾ ಇತ್ತು. ಫಸ್ಟ್ ಅಂಗಡಿ ಇಲ್ಲಿತ್ತು. ಅದ್ರಲ್ಲಿ 11 ವರ್ಷ ಆಯ್ತು ಆ ಅಂಗಡಿ ಮಾಡಿ. ಇದು ಮಾಡಿ 36 ವರ್ಷ ಆಯ್ತು ಸರ್. ಒಂದು ಒಳ್ಳಿದ ಹಬ್ಬಕ್ಕೆ ನಾವು ಕೊಡ್ತಾ ಇದೀವಿ ಸರ್. ನಾವು ಒಂಚೂರು ಏನ್ ಕಂಪ್ಲೇಂಟ್ ಮಾಡಿ ಏನು ಯಾರು ಕೊಟ್ಟಿಲ್ಲ. ನಾವು ಲೇಟ್ ಮಾಡ್ತೀವಿ, ಅದೇ ಕಂಪ್ಲೇಂಟ್ ಬಂದಿರೋದು. ನಾವು ಲೇಟ್ ಮಾಡ್ತೀವಿ ನೋಡಿ, ನಿಮ್ಗೆ ಅದೇ ಕಂಪ್ಲೇಂಟ್ ಬಂದಿರೋದು. ಬೇರೆ ಏನು 15 ರೂಪಾಯಿ ಅಂತ ಅಂದ್ರೆ ಕಸ್ಟಮರ್ ಜಾಸ್ತಿ 10 ರೂಪಾಯಿ ಕೊಡ್ತಾ ಇದ್ದಾರೆ. ನಂಬುತ್ತೀರಿ ನೀವು? 10 ವರ್ಷ 11 ರೂಪಾಯಿ ಕೊಡ್ತಾ ಇದೆ. ಆಮೇಲೆ ಎಲ್ಲ ರೇಟ್ ಜಾಸ್ತಿ ಆಯ್ತು. ಆಗ 2 ರೂಪಾಯಿ ಮಾಡಿದ್ರು. ಕೊರೋನಾ ಟೈಮಲ್ಲಿ 2 ರೂಪಾಯಿ ಮಾಡಿದ್ವಿ ನಾವು. ಇವತ್ತಿನ ರೇಟ್ಗೂ 15 ರೂಪಾಯಿ ಇದೇ ಸಾಕು. ಲೈಫ್ ಲಾಂಗ್ ಇದೇ ಕೊಡ್ತೀವಿ. ಬನ್ನಿ ಸರ್, ನೀವು ಲೈಫ್ ಲಾಂಗ್ ಇದೇ ಕೊಡ್ತೀನಿ. ಅದಕ್ಕೆ ಚಾಲೆಂಜ್ ಮಾಡ್ತಾ ಇದ್ದೀವಿ ಸರ್ ನಾವು. ಇನ್ನೊಬ್ರು ತೊಂದ್ರೆ ಕೊಡಲ್ಲ. 30 ವರ್ಷದಿಂದ ಕೊಡ್ತಾ ಇದಾರೆ, ಮತ್ತೆ 50 ಪೈಸೆಯಿಂದ ಕೊಡ್ತಾ ಇದಾರೆ. ಮತ್ತೆ ಹಳೆ ಕಸ್ಟಮರ್ 89 ಇಂದಾನು ಅಂಗಡಿ ಇದೆ. ಖಾರ ಇಲ್ಲಣ್ಣ, ನೀವು ಲೆಕ್ಕ ಕೊಡಿ ವರ್ಷದಿಂದ ಇಲ್ಲಿ ಅಂಗಡಿ ಇರಬೇಕು ಅಂತ. ಮತ್ತೆ ಅವರು ಜನ ಜಾಸ್ತಿ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ ಇನ್ನೊಂದು ಅಂಗಡಿ ಕೂಡ ಮಾಡಿದ್ದಾರೆ. ಅದು ನಿಮ್ಗೆ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಅಲ್ಲಿ ತಳ್ಳಗಾಡಿಲಿ ಹಾಕಿರೋ ಅಂತ ಪಾನಿಪುರಿ ಮತ್ತು ದೈಪುರಿ ಟೇಸ್ಟ್ ಮಾಡಿದೆ. ಅವ್ರದ್ದೇ ಅದೇ ಇನ್ನೊಂದು ಅಂಗಡಿ ಇದೆ ಅಂತ ಅಂದ್ರೆ, ಬಟ್ ಆ ಅಂಗಡಿ ಆ ತಳ್ಳಗಾಡಿಯಲ್ಲಿ ಇರೋ ಅಂತ ಅಂಗಡಿಗೆ ಹೆಸರಿರಲಿಲ್ಲ. ಅಲ್ಲಿ ಒಂದು ಪಾರ್ಕ್ ಪಕ್ಕ ಹಾಕಿರೋದ್ರಿಂದ ನಾನು ಆ ಪಾರ್ಕ್ ಹತ್ರ ಇರೋ ಅಂಗಡಿ ಇದೆ. ಬಟ್ ಅವ್ರ ಅಂಗಡಿ ಹೆಸರು ಏನು ಅಂತ ಕೇಳಿದ್ರೆ ಸುಮಾ ಚಾಟ್ಸ್ ಅಂತ ಸುಮಾರು 30 ವರ್ಷಗಳಿಂದನೂ ಇದೆ. ಅಲ್ಲಿ ತಳ್ಳಗಾಡಿಲಿ ಹಾಕ್ತಾರೆ. ಮತ್ತು ಇಲ್ಲಿ ಕಸ್ಟಮರ್ ಜಾಸ್ತಿ ಇರೋದ್ರಿಂದ ಅಂಗಡಿ ಕೂಡ ಮಾಡಿದ್ದಾರೆ. ಬನ್ನಿ, ಅಂಗಡಿಯಲ್ಲಿ ಸಮೋಸ ಎಲ್ಲ ಇದೆ ಅಂತ ಅಂದರು. ಅಲ್ಲಿ ಕಸ್ಟಮರ್ ಜಾಸ್ತಿ ಇರೋದನ್ನ ಖಾಲಿ ಆಗಿತ್ತು. ಸಮೋಸ ಟೇಸ್ಟ್ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಬನ್ನಿ ನೋಡೋಣ. ಇವಾಗ ನಾವು ಅಲ್ಲಿ ತಳ್ಳಗಾಡಿಯಲ್ಲಿ ಹಾಕಿರೋಂಥ ಪಾನಿಪುರಿ ಅಂಗಡಿಯಲ್ಲಿ ಪಾನಿಪುರಿ ದೈಪುರಿ ಟೇಸ್ಟ್ ಮಾಡಿದ್ವಿ. ಇಲ್ಲಿ ಸಮೋಸ ಮಸಾಲೆ ತೊಗೊಂಡಿದ್ದೀನಿ. ಸಮೋಸ ಮಸಾಲೆ ಯಾವ ಥರ ಇರುತ್ತೆ ಅಂತ ಟೇಸ್ಟ್ ಮಾಡಿ ನಿಮಗೆ ಅದು ಕೂಡ ಹೇಳ್ತೀನಿ. ಬಟ್ ಬೇಲ್ ತಿನ್ನಬೇಕು ಅಂದರೆ ನೀವು ತುಂಬ ಹೊತ್ತು ವೆಯ್ಟ್ ಮಾಡಬೇಕು, ಯಾಕಂದರೆ ಕಸ್ಟಮರ್ಸು ಅಷ್ಟು ಜಾಸ್ತಿ ಜನ ಇರ್ತಾರೆ. ಅದರಿಂದ ನಾನು ಸ್ವಲ್ಪ ಟೈಮ್ ಇಲ್ಲದಿರೋ ಕಾರಣ ಬೇಲ್ ಟೇಸ್ಟ್ ಮಾಡಿಲ್ಲ. ಸಮೋಸ ಮಸಾಲೆ ಹಾಗೂ ಪಾನಿಪುರಿ ದೈಪುರಿ ಪಾನಿಪುರಿನ ಟೇಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಇಲ್ಲಿ ಸುಮಾ ಚಾಟ್ಸ್ಗೆ ಬಂದಿದ್ದೀನಿ. ಅದೇ ಅವ್ರದ್ದೇ ಅಂಗಡಿ ಅಂತ ಅಂದಲ್ಲ, ತಳ್ಳಗಾಡಿಲಿ ಅವ್ರದ್ದೇ ಅಂಗಡಿಗೆ ಬನ್ನಿ ಸುಮಾ ಚಾಟ್ಸ್ಗೆ. ಇವಾಗ ನಾನು ಸಮೋಸ ಮಸಾಲೆನ ಟೇಸ್ಟ್ ಮಾಡ್ತಿದ್ದೀನಿ. ಯಾವ ಥರ ಇರುತ್ತೆ ಅಂತ ನಿಮ್ಗೆ ಕೂಡ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ನಾನು ಸಮೋಸ ಮಸಾಲ ಆಲ್ಮೋಸ್ಟ್ ಜಾಸ್ತಿ ತಿಂದಿಲ್ಲ, ಹೇಳೋಕ್ರೆ ತಿಂದೇ ಇಲ್ಲ. ಇದೇ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ಸಮೋಸದಲ್ಲಿ ಮಸಾಲೆ ಮಾಡಿದ್ದಾರೆ, ಚೆನ್ನಾಗಿದೆ. ಆ ಸಮೋಸದಲ್ಲಿರುವಂಥ ಹಾಲು ಮತ್ತು ಮಸಾಲೆ ಬಟಾಣಿ ಎಲ್ಲ ಸೇರಿ ಒಂಥರ ಡಿಫ್ರೆಂಟ್ ಟೇಸ್ಟೇ ಇದೆ. ಬಟ್ ಎಲ್ಲನೂ ನಿಮ್ಗೆ 15-20 ರೂಪಾಯಿ ಕೊಡ್ತಾರೆ ಅಂತ ಅಂದರೆ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಬರ್ಬೋದು, ಆರಾಮಾಗಿ ತಿನ್ಬೋದು. ತುಂಬ ಚೆನ್ನಾಗಿದೆ. ಮತ್ತೆ ಹೇಳ್ತಾ ಇದ್ದೀನಿ, ನೀವೇನಾದರೂ ವಿಜಯನಗರಿಗೆ ಬಂದರೆ ಹೊಸಳ್ಳಿ ಪೈಪ್ಲೈನ್ ರಸ್ತೆಗೆ ಬಂದರೆ ಇಲ್ಲಿ ಬರ್ಬೋದು. ಇಲ್ಲಿ ನೋಡಿ, ನೋಡ್ತಾ ಇದ್ರೆ ಮಹೇಶ್ವರಮ್ಮ ದೇವಸ್ಥಾನ ಬಾರ ಹೆಬ್ಬಾಗಿಲು ಅಂತ ಇದೆ. ಅದ್ರ ಆಪೋಸಿಟ್ಗೆ ಸುಮಾ ಚಾಟ್ಸ್ ಇದೆ. ಅಲ್ಲಿ ಬಂದು ನೀವು ಟೇಸ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಇವಾಗ ನಾನು
ಅಲ್ಲಿ ಪಾನಿಪುರಿ ಎಲ್ಲ ತಿಂದು ಇಲ್ಲಿ ಸಮೋಸ ಮಸಾಲೆ ತಿಂತಾ ಇದ್ದೀನಿ. ಇದನ್ನು ಖಾಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಸುಮಾ ಚಾಟ್ನಲ್ಲಿ ಪಾನಿಪುರಿ, ಮಸಾಲೆ ಪೂರಿ, ದಹಿ ಪೂರಿ ಹಾಗೂ ಸಮೋಸ ಮಸಾಲಾನ ಟೇಸ್ಟ್ ಮಾಡಿದ್ದೀನಿ. ನೀವೇನಾದರೂ ಹೊಸಳ್ಳಿ ವಿಜಯನಗರಿಗೆ ಬಂದರೆ ಖಂಡಿತವಾಗ್ಲೂ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದೇ ಥರ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ಆಗಲೇ ಹಾಕುವಂಥ ನಾವು ಎಲ್ಲ ವೀಡಿಯೋಗಳು ನಿಮಗೆ ಬರುತ್ತೆ. ಇದೇ ಥರ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.